ನಿಮ್ಮಪ್ಪ ಸಾಯ್ತಾರೆ ಅಂತ ನಾವು ಸಾಯೋಕ್ಕಾಗತ್ತಾ ಅಂತ ಅಂದ್ಬಿಟ್ರು. ನನಗೆ ಅವಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು. ನಾನು ತಮಿಳಿಯನ್ ಅಂತ ಹೇಳಿದ್ರೆ ನೀನು ನಂಬ್ತೀಯ, ಉಸಿರು ಕಟ್ಟೋ ಅಂತ ಪರಿಸ್ಥಿತಿ ಇದೆ ಅಂತಂದರೆ ಅಲ್ಲಿ ಮಗಳು ನನ್ನನ್ನು ನೋಡಿ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ಅದಕ್ಕೆ ಮಾತ್ರ ನೀನು ಕೋಟಿ ರೂಪಾಯಿ ಕೊಟ್ಟರು ನಾನಿರಲ್ಲ. ನನಗೆ ನಿಮ್ಮಿಂದ ತುಂಬಾ ತೊಂದರೆ ಆಗ್ತಿದೆ, ನೀವು ಫಸ್ಟ್ ಮನೆ ಬಿಟ್ಟು ಹೋಗಿ, ನನಗೆ ನೀವು ಇಷ್ಟನೇ ಇಲ್ಲ. ನನಗೆ ಬೇರೆ ಯಾರೇ ನನ್ನ ಜಾಗದಲ್ಲಿ ಇದ್ರು ಕಪಾಳಕ್ಕೆ ಕೊಟ್ಟು ಬಂದಿರೋರು. ಹೂ ದ ಹೆಲ್ ಆರ್ ಯು ಟು ಟಾಕ್ ಟು ಮೀ ಲೈಕ್ ದಟ್? ಅಮ್ಮ, ಇಷ್ಟು ವರ್ಷದ ಜರ್ನಿಯಲ್ಲಿ ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಬೇಜಾರಾಗಿದ್ಯಾ? ತುಂಬ ಕಡೆ ಆಗಿದೆ ಅಮ್ಮ. ಏನಾಗಿದೆ ಅಂದರೆ ಸೀನಿಯರ್ ಆರ್ಟಿಸ್ಟ್ಗಳು ಬಂದ ಹೊಸದ್ರಲ್ಲಿ ತುಂಬ ಹ್ಯೂಮಿಲೇಷನ್ಸ್ ಇತ್ತು. ನನಗೆ ಅವಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು, ತುಂಬ ಇಲ್ ಟ್ರೀಟ್ ಮಾಡೋರು. ಆಮೇಲೆ ನಮ್ಗೆ ಕಲಿಸ್ಕೊಡೋದಕ್ಕಿಂತ ಹೆಚ್ಚಾಗಿ ಆಡ್ಕೊಳ್ಳೋರು ಜಾಸ್ತಿ ಇದ್ದರು. ಬಟ್ ಆ ಹಠ ಇವತ್ತು ನಾನು ತಮಿಳಿಯನ್ ಅಂತ ಹೇಳಿದ್ರೆ ನೀನು ನಂಬ್ತೀಯ? ಇಲ್ಲ, ಅವ್ರಗಳಿಗಿಂತ ನಾನು ಇವಾಗ ನನ್ನ ಕನ್ನಡ ಮಾತಾಡುವಾಗ ನನ್ನ ತಮಿಳದ್ದು ಯಾವುದೇ ಒಂದು ಪದಾನೂ ಬರಲ್ಲ. ಸೊ ಇವತ್ತು ಯಾರಾದರೂ ನನ್ನ ತಮಿಳಿಯನ್ನು ನಾನು ಅಯ್ಯಂಗಾರು ಅಂತಂದರೆ ಯಾರೂ ನಂಬಲ್ಲ. ಮಂಗಳೂರಿನವರ ಕೇರಳದವರ ಅಂತ ಕೇಳ್ತಾರೆ ಹೊರತು ನನಗೆ ನೀ ತಮಿಳ ಅಂತ ಯಾರು ಅಲ್ಲೆಲ್ಲ ಆಶ್ಚರ್ಯ ಪಡ್ತಾರೆ ಹೊರತು ನಂಬಲ್ಲ. ಅಷ್ಟರ ಮಟ್ಟಿಗೆ ನಾನು ಕನ್ನಡ ಕಲಿತು ಇವತ್ತು ಎಲ್ಲ ಕನ್ನಡ ಚಾನಲಲ್ಲೂ ನನ್ನ ಸ್ವಂತ ವಾಯ್ಸಲ್ಲೇ ಮಾತಾಡಿ ಎಷ್ಟೋ ಸಿನಿಮಾಗಳು ಮಾಡಿದ್ದೀನಿ. 90 ಪ್ರಾಜೆಕ್ಟ್ಸ್ಗಿಂತ ಹೆಚ್ಚಾಗಿ ಮಾಡಿದ್ದೀನಿ. 5 ಅವಾರ್ಡ್ಸ್ ತೊಗೊಂಡಿದ್ದೀನಿ. ಸೊ ಅದೆಲ್ಲ ಇರುವಾಗ ಒಂಥರ ಖುಷಿ ಆಗುತ್ತೆ. ಅಂದರೆ ನಾನು ಯಾರೆಲ್ಲ ನನ್ನನ್ನು ಅಣಗಿಸಿದ್ರು ಅವ್ರ ಮುಂದೆ ನಾನು ಗೆದ್ದು ತೋರಿಸಿದ್ದೀರ. ಅಮ್ಮ, ಇಷ್ಟೆಲ್ಲ ಹ್ಯುಮಿಲೇಷನ್ಸ್ಗಳನ್ನ ನೀವು ಫೇಸ್ ಮಾಡಬೇಕಾದ್ರೆ ಯಾಕೆ ಬಂದೆ ನಾನು ಸೀರಿಯಲ್ ಇಂಡಸ್ಟ್ರಿಗೆ, ನಾನು ಆ್ಯಕ್ಟ್ ಮಾಡ್ಬೇಕಂತ ಅನಿಸ್ತದೆ? ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ. ಇವಾಗ ಏನೋ ಒಂದು ನಡೆಯುತ್ತೆ ಅಂದರೆ ಅದ್ರ ಹಿಂದೆ ಒಂದು ರೀಸನ್ ಇರುತ್ತೆ. ನಾನು ಈ ಇಂಡಸ್ಟ್ರಿಗೆ ಬರ್ತೀನಿ ಅಂತ ನನ್ನ ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಆ್ಯಕ್ಟಿಂಗ್ ಅಂತೂ ನನಗೆ ಏನೇನು ಅಂದರೆ ಡ್ಯಾನ್ಸರ್ ಆಗಿರೋದ್ರಿಂದ ನನಗೆ ನವರಸಗಳು ಬರುತ್ತೆ. ಸೊ ಸಂಗೀತಗಾರ್ತಿ ಆಗಿರೋದ್ರಿಂದ ಆ ಭಾವಗಳು ಬರ್ತವೆ. ಯಾವ್ಯಾವ ಸಾಂಗಿಗೆ ಯಾವ್ಯಾವ ಭಾವದಲ್ಲಿ ಹಾಡಬೇಕು ಅನ್ನೋದು ಗೊತ್ತು. ಸೊ ಎರಡು ಮಿಕ್ಸ್ ಆಗಿದ್ದರಿಂದ ನನಗೇನಂತ ಕಷ್ಟ ಅಂತ ಅನ್ನಿಸ್ಲಿಲ್ಲ. ನಾನಾಗಿದ್ದು ಇವಾಗ ನಾನು ಒಂದು ಸೀನ್ ಆ್ಯಕ್ಟ್ ಮಾಡ್ತೀನಿ ಅಂತ ಇಟ್ಕೋ. ಈಗ ನನ್ನ ಮಗಳು ನನ್ನನ್ನು ನೋಡಿ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ, ನನ್ನ ಮಗಳು ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನೋ ಹಂಗೆ ಆ್ಯಕ್ಟ್ ಮಾಡ್ತಿದ್ದೆ ಅಷ್ಟೇ. ಸೊ ಹಾಗಾಗಿ ನಾನು ಬಾಳ್ತಾ ಇದ್ದೆ ಆ ಕ್ಯಾರೆಕ್ಟ್ರಲ್ಲಿ. ಎಲ್ಲರೂ ಹೇಳೋರು ನೀವು ಆ್ಯಕ್ಟ್ ಮಾಡ್ತೀರಾ ಅಂತ ಅನ್ಸಲ್ಲ, ನೀವು ಅದು ಆ ಕ್ಯಾರೆಕ್ಟ್ರಲ್ಲಿ ಜೀವಿಸ್ತಾ ಇದ್ರಿ ಅಂತ ಅನ್ಸುತ್ತೆ. ಅಮ್ಮ, ಇವಾಗ ಅದೇ ಒಂದು ಕ್ಯಾರೆಕ್ಟರ್ನ ಎಲ್ಲಿ ಪ್ಲೇ ಮಾಡಿ ತೋರಿಸಿ ಅಮ್ಮ, ಹೆಂಗೆ ರಿಯಾಕ್ಟ್ ಮಾಡ್ತೀರಾ ನೀವು ಅಂತ? ನೀನೇನಾದರೂ ಒಂದು ಸಿಚುವೇಶನ್ ಹೇಳು. ನನಗೆ ನಿಮ್ಮಿಂದ ತುಂಬಾ ತೊಂದರೆ ಆಗ್ತಿದೆ, ನೀವು ಫಸ್ಟ್ ಮನೆ ಬಿಟ್ಟು ಹೋಗಿ, ನನಗೆ ನೀವು ಇಷ್ಟನೇ ಇಲ್ಲ. ನನಗೆ ಈ ಮಾತನ್ನ ನೀನು ಹೇಳ್ತಾ ಇದೀಯಾ? ಹಾಂ, ಇದೇ ಮಾತನ್ನ ನೀನು ಚಿಕ್ಕವಳಾಗಿದ್ದಾಗ ನಾನು ಹೇಳಿದ್ದಿದ್ರೆ ನಿನಗೆ ಹೇಗಾಗ್ತಿತ್ತು? ಪರವಾಗಿಲ್ಲ ಬಿಡಮ್ಮ, ಇದೆಲ್ಲ ಕೇಳಬೇಕು ಅಂತ ನನ್ನನ್ನು ಹೇಳು ಬರ್ದಿತ್ತು ಅನಿಸುತ್ತೆ. ಇಲ್ಲಮ್ಮ, ಯಾವ ತಾಯಿನೂ ಯಾವ ಮಗಳಿಗಾಗಲಿ ಮಗನಿಗಾಗಲಿ ತೊಂದರೆ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಈಗ ನನಗೆ ನನ್ನಿಂದ ತೊಂದರೆ ಆಗ್ತಿದೆ ತಾನೇ, ಇನ್ಯಾವತ್ತೂ ಆಗಲ್ಲ, ದೇವರೇ ಆಗಲ್ಲ. ನೀನು ಚೆನ್ನಾಗಿರು, ನೀನು ಖುಷಿಯಾಗಿರು, ಅಷ್ಟು ಸಾಕು ನನಗೆ. ನಾನು ಹೊರಟೋಗ್ತೀನಿ. ಅಮ್ಮ, ನಿಜವಾಗ್ಲೂ ನನಗೆ ಅಳು ಬಂದ್ಬಿಡುತ್ತೆ. ನಿಜವಾಗ್ಲೂ ನನಗೆ ಅಳು ಬರ್ತಾ ಇದೆ. ಅಯ್ಯೋ, ಅವ್ರಿಗೆ ಹೆಂಗೆ ಹೇಳ್ತಿದ್ದಾರೆ ಅಂದರೆ ನನಗೆ ಒಂಥರ ಮನ್ಸಿಗೆ ಚುಚ್ಚಿಬಿಡ್ಬೇಕು ಹಂಗೆ ಅನ್ನಿಸ್ತಿದೆ ಅಮ್ಮ. ಅಷ್ಟೇ. ಸೊ ಅಲ್ಲಲ್ಲಿ ನಾವು ಅಂದರೆ ಆ ಸಿಚುವೇಶನಲ್ಲಿ ನೀನೇ ಹೆಂಗೆ ನಿನ್ನನ್ನು ನೀನು ತೊಡಗಿಸ್ಕೊತೀಯ ಅದು ಬರುತ್ತೆ ಅಷ್ಟೇ. ಈಗ ಅದೇ ಥರನೇ ಡೈರೆಕ್ಟರ್ಸ್ ಒಂದು ಸಿಚುವೇಶನ್ಸ್ ಕೊಡ್ತಾರೆ, ಅದನ್ನು ಆ ಜಾಗದಲ್ಲಿ ಅಳವಡಿಸ್ಕೊಳ್ತೀವಿ ಅಷ್ಟೇ. ಎಸ್, ಈ ಸೆಟ್ಟಲ್ಲೆಲ್ಲ ಹೇಗೆಲ್ಲ ಟ್ರೀಟ್ ಮಾಡ್ತಾರೆ, ಹೆಂಗೆ ಟ್ರೀಟ್ ಮಾಡ್ತಾರೆ? ಒಂದೊಂದು ಸೆಟ್ಟಲ್ಲಿ ಒಂದೊಂದು ಥರ ಇರುತ್ತೆ. ಕೆಲವೊಂದು ಕಡೆ ತುಂಬ ಒಂದು ಫ್ಯಾಮಿಲಿ ಥರ ಎಲ್ಲ ಜೆಲ್ಲಾಗಿ ಬಿಡ್ತೀವಿ. ಒಬ್ರನ್ನ ಬಿಟ್ಟು ಒಬ್ಬರು ಆ ಸೀರಿಯಲ್ ಮುಗಿತಿದ್ದಂಗೆ ಅಳ್ತೀವಿ, ಒಬ್ರನ್ನ ಬಿಟ್ಟು ಒಬ್ಬರು ಅಯ್ಯೋ ಮತ್ತೆ ಸಿಗ್ತೀವೋ ಇಲ್ಲೋ ಅನ್ನೋ ರೇಂಜಲ್ಲಿ. ಇನ್ನೊಂದು ಸತಿ ಇದು ಬಿಟ್ಟು ಹೋದರೆ ಸಾಕಪ್ಪ, ಇಲ್ಲಿ ಯಾಕಪ್ಪ ಬಂದ್ವಿ ಅನ್ನೋ ಥರ ಆಗುತ್ತೆ. ಯಾವಾಗಲೂ ಕೆಲಸಕ್ಕೆ ಹೋಗಬೇಕಾದ್ರೆ ಒಂದು ಖುಷಿ ಇರಬೇಕು. ಹೌದು, ಏನೇ ಮಾಡಿದ್ರು ಅದರಲ್ಲಿ ಒಂದು ಖುಷಿ ಇರಬೇಕು. ವ್ರತ ಕೆಟ್ಟರು ಸುಖ ಇರಬೇಕು ಅಂತಾರಲ್ಲ, ಕಷ್ಟಪಟ್ಟರು ಏನೋ ಒಂದು ಒಳ್ಳೆ ಎಲಿಮೆಂಟ್ ಆದರೂ ಇರಬೇಕು. ತೀರಾ ಅಲ್ಲಿ ಒಂದು ಉಸಿರು ಕಟ್ಟೋ ಅಂಥ ಪರಿಸ್ಥಿತಿ ಇದೆ ಅಂತಂದರೆ ಅಂಥ ಜಾಗದಲ್ಲಿ ಕೆಲಸ ಮಾಡಬಾರ್ದು. ಇನ್ನೊಂದೇನು ಅಂದರೆ ಸೆಲ್ಫ್ ರೆಸ್ಪೆಕ್ಟ್. ಹೌದು, ಲೂಸಿಂಗ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್, ಯು ಶುಡ್ ನೆವರ್ ಬಿ ಇನ್ ದಟ್ ಪ್ಲೇಸ್. ಸೆಲ್ಫ್ ರೆಸ್ಪೆಕ್ಟ್ ಮಾಡಿಕೊಂಡು ಅಂಥ ಜಾಗಗಳಲ್ಲಿ ಇರಲೇಬಾರ್ದು. ಅದಕ್ಕೆ ಮಾತ್ರ ನೀನು ಕೋಟಿ ರೂಪಾಯಿ ಕೊಟ್ಟರು ನಾನಿರಲ್ಲ.
ನೀವು ಯಾವ್ದಾದ್ರು ಆ ಪರ್ಟಿಕ್ಯುಲರ್ ರೀಸನ್ಗೋಸ್ಕರ ಸೀರಿಯಲ್ನೇ ಬಿಟ್ಬಿಟ್ಟಿದ್ದೀರಾ? ಕೆಂಡಸಂಪಿಗೆ. ಸೀರಿಯಸ್ಲಿ? ಎಕ್ಸಾಕ್ಟ್. ಆ ಟೈಮಲ್ಲಿ ಡೈರೆಕ್ಟ್ರು ಆ ಟೈಮಲ್ಲಿ ಒಂದು ಸಣ್ಣ ಮಾತುಕತೆ ಆಯಿತು. ಅಪ್ಪ ತುಂಬ ಸೀರಿಯಸ್ ಆಗಿದ್ದರು ಆ ಟೈಮಲ್ಲಿ. ನಾನು ಅವತ್ತು ಹುಷಾರಿರಲಿಲ್ಲ, ಅವತ್ತು ನನ್ನ ಡೇಟು ಇರಲಿಲ್ಲ. ಬಟ್ ಆದರೂ ಕರೆಸ್ಕೊಂಡಿದ್ರು, ಬೇಗ ಹೋಗಬೇಕು ಅಂತ ಹೇಳಿದೆ. ಆಮೇಲೆ ಅಪ್ಪನಿಗೆ ನಮ್ಮ ಮನೇಲೇ ಇದ್ದಿರು ಆ ಟೈಮಲ್ಲಿ. ಸೊ ರಜಾ ಬೇಕು, ನಾನು 8 ಗಂಟೆಗೆಲ್ಲ ವಾಪಸ್ ಮನೆಗೆ ಹೋಗಿ, ನಿಮ್ಮಪ್ಪ ಸಾಯ್ತಾರೆ ಅಂತ ನಾವು ಸಾಯೋಕ್ಕಾಗತ್ತಾ ಅಂತ ಅಂದ್ಬಿಟ್ರು. ನಿಜವಾಗ್ಲೂ ಆ ಥರ ಅವಾಗ ಏನಾಗೋಯ್ತು ನನಗೆ, ನಾನು ದುಡಿತಿರೋದೇ ನನ್ನ ಫ್ಯಾಮ್ಲಿಗೋಸ್ಕರ. ನನ್ನ ಫಸ್ಟ್ ಪ್ರಿಫರೆನ್ಸ್ ನನ್ನ ಫ್ಯಾಮ್ಲಿ. ಹೂ ದ ಹೆಲ್ ಆರ್ ಯು ಟು ಟಾಕ್ ಟು ಮೀ ಲೈಕ್ ದಟ್? ಈಗ ನಿನ್ನ ಹೆಂಡ್ತಿಗೆ ಹುಷಾರಿಲ್ಲ ಅಂತ ಇಟ್ಕೊಳ್ಳೋಣ. ನಿನ್ನ ಹೆಂಡ್ತಿಗೆ ಹುಷಾರಿಲ್ಲ ಅಂತಂದರೆ ನನಗೇನು, ಅವ್ರ ಸತ್ರ ಸಾಯಿಲಿ, ನೀನು ಕೆಲ್ಸಕ್ಕೆ ಬಾ ಅಂತ ಹೇಳೋಕ್ಕಾಗತ್ತಾ? ನಾನು ಯಾರು ಹಂಗೆ ಹೇಳಲ್ಲ. ಯಾವಾಗ ಹಂಗಂದ್ರೆ ಬೇರೆ ಯಾರೇ ನನ್ನ ಜಾಗದಲ್ಲಿ ಇದ್ರು ಕಪಾಳಕ್ಕೆ ಕೊಟ್ಟು ಬಂದಿರೋರು. ನಾನು ಬ್ಯಾಗ್ ಎತ್ಕೊಂಡು ಬಂದೆ. ನನ್ನ ಫಸ್ಟ್ ಸೀರಿಯಲ್ ನಾನು ಆ ಥರ ಒಂದು ಇದರಿಂದ ಹೊರಗಡೆ ಬಂದಿದ್ದು. ಅದು ನನಗೆ ತುಂಬ ಹರ್ಟ್ ಆಗೋಯ್ತು. ಹಸುಕೊಂಡಿದ್ರೂ ಪರವಾಗಿಲ್ಲ, ಇನ್ಯಾವತ್ತೂ ನಾನು ಇಂಥವ್ರ ಹತ್ರ ಕೆಲಸ ಮಾಡಲ್ಲ ಅಂತ ಪೀಕಲ್ಲಿ ಇದ್ದಿದ್ದು ಕ್ಯಾರೆಕ್ಟರ್ ಅದು. ಇನ್ನೊಂದು ತಿಂಗಳದ ಎಕ್ಸ್ಟ್ರಾ ಇದ್ದಿದ್ದರೆ ಅನುಬಂಧ ಅವಾರ್ಡ್ಸ್ ಬೆಸ್ಟ್ ಅತ್ತೆ ಅಥವಾ ಬೆಸ್ಟ್ ತಾಯಿ ನಂಗೆ ಬರ್ತಿತ್ತು. ಹೌದು, ಬರ್ತಿತ್ತು. ಸೊ ಆದ್ರೂ ಅಂಥ ಆ ಟೈಮಲ್ಲಿ ಅಪ್ಪ ಸೀರಿಯಸ್ ಆಗಿರೋ ಟೈಮಲ್ಲಿ ನಿಮ್ಮಪ್ಪ ಸತ್ರ ಸಾಯ್ತಾರೆ ಅಂದಾಗ ಯಾವ ಮಗಳು ತಡ್ಕೊಳ್ಳಲ್ಲ ಅಂತ. ನಿಮ್ಮ ಅಪ್ಪನಂಥವ್ರನ್ನ ತಂದು ಹಾಕೋತೀವಿ ನಿಮ್ಮ ಜಾಗಕ್ಕೆ, ವಿತಿನ್ ಸೆಕೆಂಡ್ಸ್ ನಿಮ್ಮನ್ನ ರೀಪ್ಲೇಸ್ ಮಾಡ್ತೀವಿ. ಅದೆಲ್ಲ ಚಾಲೆಂಜು, ಆ ಥರದ್ದೆಲ್ಲ ಮಾತುಕತೆಗಳು ಆಯಿತು ಆ ಸ್ಪಾಟಲ್ಲಿ. ಅವತ್ತು ಯಾರೂ ನನ್ನ ಸಪೋರ್ಟಿಗೂ ಬರಲಿಲ್ಲ, ಅಲ್ಲಿದ್ದವ್ರು ಅಷ್ಟು ಜನದಲ್ಲಿ ಒಬ್ಬರೂ ಬರಲಿಲ್ಲ. ಅವಾಗ ಇನ್ನೂ ಹರ್ಟ್ ಆಯಿತು. ಸೊ ನಮ್ಮ ಫ್ಯಾಮ್ಲಿಗೋಸ್ಕರ ನಾವು ಬಂದಿದ್ದೀವಿ, ಅದನ್ನು ಬಿಟ್ಟು ಅದು ಪ್ರಯಾರಿಟಿನೇ ಅದು. ಹೌದು, ಫ್ಯಾಮಿಲಿ. ಸೊ ಅದು ಯಾವುದೋ ಬೇರೆ ಸಿಚುವೇಶನ್, ಯಾವುದೋ ಫಂಕ್ಷನ್ಗೆ ಹೋಗಬೇಕು ಮಾಡಬೇಕು ಅಂತ ಹೇಳಿದರೆ, ಆ ಥರ ಹೇಳಿದರೆ ಪರವಾಗಿಲ್ಲ. ಒಂದು ಜೀವ ಅಲ್ಲಿ ಸಾಯ್ತಿದೆ ಅನ್ಬೇಕಾದ್ರೆ ಆ ಮಾತುಗಳು ಹೇಳೋದು ಎಷ್ಟರ ಮಟ್ಟಿಗೆ ಅದು ಇನ್ಹ್ಯೂಮನ್ ಅನ್ನಿಸ್ತು ನನಗೆ. ಸೊ ಅದಕ್ಕೆಂದರೆ ನಮ್ಮಪ್ಪ ಸತ್ರು ಪರವಾಗಿಲ್ಲ, ನಿನ್ನ ಕೆಲಸ ಆಗಬೇಕಷ್ಟೇ, ನಾನು ಆ ಥರ ಆಗೋಗಿತ್ತು ನನಗೆ. ಆ ಮೂಮೆಂಟಲ್ಲಿ ನಾನು ಕೂಲ್ ಕಳ್ಕೊಂಬಿಟ್ಟೆ. ಯಾರೇ ಆದರೂ ಆ ಟೈಮಲ್ಲಿ ಕೂಲ್ ಕಳ್ಕೊಂಡಿರ್ತಾರೆ. ಎಷ್ಟೋ ವರ್ಷದಿಂದ ತಡ್ಕೊಳ್ತಾ ಎಷ್ಟೋ ಹ್ಯುಮಿಲೇಷನ್ ಆಗಿತ್ತು, ಅದನ್ನೆಲ್ಲ ತಡ್ಕೊಂಡು ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ತಡ್ಕೊಂಡ್ಬಂದೆ. ಯಾವಾಗ ಆ ಮಾತು ಬಂತು, ಐ ಕುಡಂಟ್ ಟೇಕ್ ಇಟ್. ಸೊ ಐ ವಾಕ್ಡ್ ಔಟ್ ಫ್ರಮ್ ಸೀರಿಯಲ್. ಅದು ನಾನು ಬಟ್ ಒಳ್ಳೇದು ಮಾಡಿದ್ರಿ ಅಮ್ಮ ನೀವು. ಅದು ವಿತಿನ್ 1 ವೀಕ್ ಅದು ಬಿಟ್ಟು ಅವಾಗ ಹೇಳಿದರು, ನಿಮ್ಗೆ ಏನು ಯೋಗ್ಯತೆ ಇದೆ, ನಿಮ್ಗೆ ಯಾರು ಮೂಸ್ತಾರೆ, ನಿಮ್ಗೆ ಯಾರು ಚಾನ್ಸ್ ಕೊಡ್ತಾರೆ, ಹಂಗೆ ಅಂದಿದ್ರು. ಒಂದೇ ವಾರ ಕೆಂಡಸಂಪಿಗೆ ಬಿಟ್ಟು 1 ವಾರ ಮನೇಲಿದ್ದೆ ನಾನು. ನೆಕ್ಸ್ಟ್ 1 ವಾರದಲ್ಲಿ ನನಗೆ ಚೆನ್ನೈಯಿಂದ ಕಾಲ್ ಬಂತು, ವಿಜಯ್ TV ಚಾನಲಿಂದ ಕಾಲ್ ಬಂತು. ನಾನು ಕೋವಿಡ್ ಟೈಮಲ್ಲಿ ಬಿಟ್ಟು ಬಂದ ಒಂದು ಸೀರಿಯಲ್, ಅಂದರೆ ಕೋವಿಡ್ ಟೈಮಲ್ಲಿ ನಾನು ಹೋಗೋಕ್ಕಾಗಲಿಲ್ಲ, ನಂಗೆ ಕೋವಿಡ್ ಬಂದುಬಿಟ್ಟಿತ್ತು. ಸೊ ಆವಾಗ ಅವರು ವೆಯ್ಟ್ ಮಾಡೋ ಸ್ಥಿತಿಲಿ ಇರಲಿಲ್ಲ, ಬೇರೆ ಯಾರನ್ನೂ ರೀಪ್ಲೇಸ್ ಮಾಡ್ಕೊಂಡಿದ್ರು. ನನ್ನ ರೀಪ್ಲೇಸ್ ಮಾಡ್ಕೊಂಡಿದ್ದ ನನ್ನದೇ ಕ್ಯಾರೆಕ್ಟ್ರು ನನಗೆ ರಿಟರ್ನ್ ವಾಪಸ್ ಬಂತು 2 ವರ್ಷ ಆದಮೇಲೆ, ವಿತಿನ್ 1 ವೀಕ್. ಅವ್ರು ಹೇಳಿದ್ರಲ್ಲ, ನಿಮ್ಮ ಯಾರು ಮುಗಿಸ್ತಾರೆ, ನಿಮ್ಗೆ ಎಲ್ಲಿ ನಿಮಗಿದೆ. ನಾನು ಒಳ್ಳೆ ರೆಕಾರ್ಡ್ಸ್ ಇರಲಿಲ್ಲ ಅಂದರೆ ಅವರು 2 ವರ್ಷ ಆದಮೇಲೆ ಅದೇ ಪಾತ್ರಕ್ಕೆ ನನ್ನನ್ನು ಕರೀತಿರ್ಲಿಲ್ಲ. ನಾನು ಎಲ್ಲೂ ಯಾವ ಕಪ್ಪು ಚುಕ್ಕಿನೂ ನನ್ನ ಕೆರಿಯರಲ್ಲಿಲ್ಲ. ಸೊ ಹಾಗಿದ್ದಾಗ ನಾನು ಐ ಗಿವ್ ಮೈ 100%. ನಾನು ಫಸ್ಟ್ ಪರ್ಸನ್ನು ಶೂಟಿಂಗ್ ಸ್ಪಾಟಲ್ಲಿ ವಿತ್ ಮೇಕಪ್ ವಿತ್ ಕಾಸ್ಟ್ಯೂಮ್ ಹೋಗಿ ನಿಲ್ಲೋಳು. ನೀನು 9 ಗಂಟೆ ನಿನ್ನ ಫಸ್ಟ್ ಶಾಟ್ ಅಂತಂದರೆ 8:45 ಅಲ್ಲಿ ಇರ್ತೀನಿ ನಾನು, ವಿತ್ ಮೇಕಪ್ ವಿತ್ ಕಾಸ್ಟ್ಯೂಮ್. ಈಗ ಹೇಗಾಗುತ್ತೆ ಅಂದರೆ, ನನಗೂ ಸ್ವಲ್ಪ ಕೆಲವೊಂದು ಫ್ರೆಂಡ್ಸ್ಗಳಿದ್ದಾರೆ ಸೀರಿಯಲ್ ಇಂಡಸ್ಟ್ರಿಯಲ್ಲಿ. ಅವಳ ಬಿಹೇವಿಯರ್ ಆ ಥರ ಇದೆ, ಅವಳು ಹಿಂಗೆ ಮಾಡ್ತಾಳೆ, ಅವಳು ಹಂಗೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಸುಮ್ಮನೆ ನೆಕ್ಸ್ಟ್ ಸೀರಿಯಲ್ಗೆ ಹೋಗೋದವ್ರಿಗೂ ಕರ್ಕೊಳ್ಳೋರ್ಗು ಸುಮ್ಮನೆ ಹಾಕೊಡೋದೆ, ಅವಳನ್ನ ತಗೋಬೇಡ. ಅದೆಲ್ಲ ತುಂಬ ಮಾಡ್ತಾರೆ. ನನಗೆ ಹೇಳಿದ್ರು, ನನಗೆ ಹೆದರ್ಸಿದ್ರು, ನಿಮ್ಮನ್ನು ಬ್ಯಾನ್ ಮಾಡಿಬಿಡ್ತೀವಿ, ಯಾವ ಇದರಲ್ಲಿ ಇಲ್ದಿದ್ದಂಗೆ ಮಾಡಿಬಿಡ್ತೀವಿ ಅಂತ. ಇದೊಂದೇ ಸೀರಿಯಲ್ ಅಲ್ಲ, ಒಂದು 3-4 ಸೀರಿಯಲಲ್ಲಿ ಹೇಳಿದ್ರು. ನಾನಂದೇ ಮಾಡ್ಕೊಳ್ಳಿ, ಯಾರ ಊಟನೂ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ನನಗೆ ಬರಬೇಕು ಅಂತಿದ್ರೆ ಯಾರೂ ತಡಿಯೋಕ್ಕಾಗಲ್ಲ. ನನಗೆ ಬರಬಾರ್ದು ಅಂತಿದ್ರೆ ನಾನು ತಿಪ್ಪರ್ಲಾಗ ಹಾಕಿದ್ರು ಅದು ನನಗೆ ಬರಲ್ಲ. ಸೊ ಐ ಬಿಲೀವ್ ಇನ್ ಡೆಸ್ಟಿನಿ. ಆ್ಯಂಡ್ ಇನ್ನೊಂದು ಹೇಳ್ತೀನಲ್ಲ, ನಾನು ಮೂಕಾಂಬಿಕೆ ಭಕ್ತೆ. ಅವಳ ಪರ್ಮಿಷನ್ ಇಲ್ಲದೆ ನಾನು ಯಾವ ಪ್ರಾಜೆಕ್ಟಿಗೂ ಕೈ ಹಾಕಲ್ಲ. ಸೊ ಯಾವುದೇ ಪ್ರಾಜೆಕ್ಟ್ ನಂಗೆ ಬಂದರೂ ಫಸ್ಟ್ ಅವಳ ಮುಂದೆ ಎಸ್ ನೋ ಚೀಟಿ ಹಾಕ್ತೀನಿ. ಎಸ್ ಅಂತ ಬಂದರೆ ಆ ಪ್ರಾಜೆಕ್ಟ್ ಒಪ್ಕೋತೀನಿ, ನೋ ಅಂತ ಬಂದರೆ ಏನಾದ್ರು ಒಂದು ರೀಸನ್ ಹೇಳಿ ಆ ಪ್ರಾಜೆಕ್ಟ್ನ ನಾನು ತೊಗೊಳಲ್ಲ. ಆ್ಯಂಡ್ ಒಂದು ವೇಳೆ ತೊಗೊಂಡಿದ್ದೀನಿ, ಓಕೆ ನೀನು ಇವಾಗ ಎಸ್ ಅಂತ ಅವಳು ಪರ್ಮಿಷನ್ ಕೊಟ್ಲು ಅಂತ ಇಟ್ಕೊ, ಇದರಲ್ಲಿ ಬರೋ ಪ್ಲಸ್ಸು ನೆಗೆಟಿವ್ ಎಲ್ಲ ನಿಂದೆ.
ಕ್ರೆಡಿಟು ನಿಂದೆ. ನನಗೆ ಇದರಲ್ಲಿ ಏನಾರು ತೊಂದರೆ ಆದರೂ ಅದಕ್ಕೂ ನೀನೇ ಜವಾಬ್ದಾರಿ. ಸೊ ಯಾರಾದರೂ ನನ್ನ ಚೀಟ್ ಮಾಡಿದ್ರು ಅವ್ರನ್ನೂ ನೋಡ್ಕೋಬೇಕಾಗಿರೋದು ನೀನೇ. ಅಮ್ಮ ನಿಮ್ಮ ಬೆನ್ನಲ್ಲಿ ಬಂದು ನಿಂತಿದ್ದಾರಮ್ಮ? ಐ ಹ್ಯಾವ್ ಸರೆಂಡರ್ಡ್ ಮೈ ಸೆಲ್ಫ್ ಟು ಹರ್. ಎಷ್ಟೇ ಸಂಬಂಧಗಳು ನನಗಿರಲಿ, ಕಡೆಗೆ ನಾನು ಹೋಗೋದು ಅವಳೊಬ್ಳ ಹತ್ರನೇ. ಆ್ಯಂಡ್ ಎಸ್, ಕೆಂಡ ಸಂಪಿಗೆ ಸೀರಿಯಲಿಂದ ನೀವು ತುಂಬ ಪಾಪ್ಯುಲಾರಿಟಿ ತಗೊಂಡ್ರಿ ಪದ್ಮಮ್ಮ. ಅದ್ರ ಜೊತೆಗೆ ದೊಡ್ಡಣ್ಣವ್ರು ನಿಮ್ಮ ಜೊತೆಗೆ ಆ್ಯಕ್ಟ್ ಮಾಡ್ತಿದ್ರು. ಮೈ ಗಾಡ್, ಅದೊಂದೇ ಬೇಜಾರು ನನಗೆ. ಅಂಥ ಒಳ್ಳೆ ಲೆಜೆಂಡ್ ಜೊತೆ ನಾನು ಕೆಲಸ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಲ್ಲಿದ್ದ ಆರ್ಟಿಸ್ಟ್ಗಳೆಲ್ಲ ಕೆಲವ್ರು ನಂಗೆ ತುಂಬ ಕ್ಲೋಸ್. ಫಾರ್ ಎಕ್ಸಾಂಪಲ್ ನಿಸರ್ಗ ನನ್ನ ಮಗಳ ಪಾತ್ರ ಮಾಡಿದಳು, ರಾಜ, ಆಕಾಶ್ ಹೀರೋಯಿನ್ನು, ಅಮೃತ, ಇವರೆಲ್ಲರೂ ನನ್ನ ಜೊತೆ ಕ್ಲೋಸ್ ಆಗಿದ್ದು. ಐ ಮೀನ್ ಟೋಟಲ್ ನನ್ನ ಮನೆ ಟ್ರ್ಯಾಕಲ್ಲಿ ಯಾರೆಲ್ಲ ಆರ್ಟಿಸ್ಟ್ ಇದ್ರು ನಾವೆಲ್ಲ ಒಂದು ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ, ಒಟ್ಟಿಗೆ ಇದು ಮಾಡ್ತಿದ್ವಿ, ಜಗಳ ಆಡ್ತಿದ್ವಿ. ಹೇರ್ ಡ್ರೆಸ್ಸರ್ ಸವಿತಾ ಅಂತಿದ್ದಾಳೆ, ಅವಳು ಎಲ್ಲ ಒಂಥರ ಒಂದು ಫ್ಯಾಮಿಲಿ ಥರ ಇರ್ತಾ ಇದ್ವಿ ನಾವುಗಳು. ಎಲ್ಲರೂ ಈ ಸತಿ ಕಪ್ ನಮ್ಮದೇ, ಈ ಸತಿ ನೀನೇ ಅತ್ತೆ ಬೆಸ್ಟ್ ಅತ್ತೆ ಅಂತೆಲ್ಲ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ಆ ಟೈಮಲ್ಲಿ ನಾನು ಹೊರಗಡೆ ಬಂದಾಗ ನನಗೆ ಅಂಥವ್ರನ್ನೆಲ್ಲ ಬಿಟ್ಟು ಬರ್ತಿದ್ದೀನಿ ಅಂತ ಒಂದು ದೊಡ್ಡಣ್ಣ ಅವ್ರ ಜೊತೆ ಮುಂದಕ್ಕೆ ವರ್ಕ್ ಮಾಡೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ, ಅದೊಂದು ಬೇಜಾರು. ಓಕೆ. ಆ್ಯಂಡ್ ಏನು ಅನಿಸುತ್ತೆ ಆ ಕ್ಯಾರೆಕ್ಟರ್ಗಳು ಅದೆಲ್ಲ, ಅದು ಜಸ್ಟ್ ಕ್ಯಾರೆಕ್ಟರ್ಗಳು ಕಾಂಪಿಟೇಷನ್ ಆಯಿತು ನನಗೂ ದೊಡ್ಡಣ್ಣಂಗೂ. ಹೌದಾ? ಒಂದು ಸೀನ್ ಮಾಡ್ತಿದ್ರೆ ನಾನು ಹಿಂಗೆ ಅದರಲ್ಲಿ ಒಂದು ಬಿಸಿಬೇಳೆ ಬಾತ್ ಸೀನ್ ಬರುತ್ತೆ. ಅವ್ರಿಗೆ ಬಿಸಿಬೇಳೆ ಬಾತು ಅವ್ರಿಗೆ ಮರುವು ಜಾಸ್ತಿ. ಬಿಸಿಬೇಳೆ ಬಾತ್ ಆ ಕ್ಯಾರೆಕ್ಟ್ರಲ್ಲೇ ಅವ್ರು ಮರುವು ಪಾರ್ಟಿ. ನನ್ನ ಹೆಸರು ಅವ್ರ ಹೆಸರೇ ಅವ್ರು ಮರ್ತು ಬಿಡ್ತಾರೆ ಅಂಥ ಪಾರ್ಟಿಯವರು. ಬಿಸಿಬೇಳೆ ಅವರು ಹೀರೋಯಿನ್ ಏನೇ ಮಾಡಿದ್ರು ಅವ್ರು ತಿನ್ನಲ್ಲ. ಅವ್ರಿಗೆ ಯಾಕಂದರೆ ಹೀರೋಯಿನ್ ಕಂಡ್ರೆ ಅವ್ರಿಗೆ ಆಗಲ್ಲ. ನಾನು ಅವ್ರ ಹೀರೋಯಿನ್ ಮಾಡಿದ್ದನ್ನು ತಿನ್ನಿಸ್ಬೇಕು ಅವ್ರಿಗೆ. ಸೊ ತಿನ್ಸೋ ಅಂತ ಒಂದು ಕ್ಯಾರೆಕ್ಟರ್ ಇತ್ತು, ಅದು ತುಂಬ ಮಜವಾಗಿತ್ತು. ಅದು ಇವಳು ಏನು ಅಡುಗೆ ಏನು ನಂಗೆ ತುಂಬ ಹಸಿವಾಗ್ತಿದೆ ಊಟ ಹಾಕಿ ಅಂತಾರೆ. ಅವಳು ನಾನು ತೆಗೆದು ಬಿಸಿಬೇಳೆ ಭಾತ್ ಹಾಕ್ತೀನಿ. ಇವರು ಅತ್ತೆ ಬೇಡ ಬೇಡ ಅಂತಾಳೆ. ಇಲ್ಲ ನಾನು ಹಾಕು ಅಂತ ಹೇಳ್ತೀನಿ. ಹಾಕಿದ ತಕ್ಷಣ ಯಾರು ಮಾಡಿದ್ದು? ನಮ್ಮ ಸೊಸೆ ಅಂತೀನಿ. ಬೇಡ ಅಂತ ಹಿಂಗೆ ಬಿಸಾಕ್ಬಿಟ್ಟು ಹೋಗ್ತಾರೆ. ಬಿಸಾಕ್ಬಿಟ್ಟೋಗಿ ನೀನು ಮಾಡೋದಾದರೆ ನಾನು ತಿಂತೀನಿ, ಅವಳು ಮಾಡಿದ್ದೆಲ್ಲ ನಾನು ತಿನ್ನಲ್ಲ ಅಂದ್ಬಿಟ್ಟು ಹೋಗಿ ಕೂತ್ಕೋತಾರೆ. ಒಂದು 5 ನಿಮಿಷ ಆದಮೇಲೆ ನೀನೇನಾರು ಬಿಸಿಯಾಗಿ ಮಾಡ್ಕೊಡು ನನಗೆ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲಿ ಹಾಲಲ್ಲಿ ಕೂತಿರ್ತಾರೆ. ಸರಿ, ಮತ್ತೆ ನಾನು ಅದೇ ಬಿಸಿಬೇಳೆ ಭಾತ್ನ ತಟ್ಟೆಗೆ ಹಾಕ್ಕೋತೀನಿ. ತಟ್ಟೆಗೆ ಹಾಕ್ಕೊಂಡು ಅವ್ರಿಗೆ ತಿನ್ನಿಸ್ತೀನಿ ಅನ್ನೋದು ನನ್ನ ಹಠ. ಅದಕ್ಕೋಸ್ಕರ ಮತ್ತು ಒಳ್ಳೆ ಅತ್ತೆ ಅದರಲ್ಲಿ ನಾನು ಅವಳನ್ನ ತಾಯಿ ಥರ ನೋಡ್ಕೊತೀನಿ. ಸೊ ಹಾಗಾಗಿ ನಾನು ನೀನೇನು ನೋಡು, ನೀನು ಮಾಡಿರ್ತೀನಿ ಇವತ್ತು ತಿನ್ನಿಸ್ತೀನಿ, ನಾನು ನೋಡ್ತಾ ಇರು, ನೀನು ತಮಾಷೆ ನೋಡು ಅಂತ ಹೇಳ್ತೀನಿ. ಸೊ ಅದನ್ನು ತಟ್ಟೆಗೆ ಹಾಕ್ಕೊಂಡು ತೊಗೊಂಡೋಗಿ ಅವ್ರ ಕೈಯಲ್ಲಿ ಮುಂದೆ ಇಟ್ಬಿಟ್ಟು ನಾನು ಹೇಳಿದ್ನಲ್ಲ ಅವಳು ಮಾಡಿದ್ದೇನು ತಿನ್ನಲ್ಲ ಅಂತ, ಮತ್ತೇನಕ್ಕೆ ತಂದಿಟ್ಟೆ ಇಲ್ಲಿ ಅಂತಂದ್ರೆ, ನಿಮಗೆ ಯಾರು ಇಟ್ಟೇವ್ರು? ಮಗು ಸ್ಕೂಲ್ಗೆ ಹೋಗೋದು ಬೇಡವಾ? ಆ ಮಗು ತಿಂಡಿ ತಿನ್ನೋದು ಬೇಡವಾ? ಅಲ್ಲಿಟ್ಟಿದ್ದೀನಿ, ನೀವೆತ್ತು ತಿಂದುಬಿಡ್ಬೇಡಿ ಆಯಿತಾ? ನಾನು ಒಳಗಡೆ ನನ್ನ ಕೆಲಸ ಇದೆ, ಅವಳು ಪುಟ್ಟಿ ಬಂದಲೇ ಅದನ್ನು ತಿನ್ನಿಸ್ಬಿಟ್ಟು ಕಳಿಸಿ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಮುಂದೆ ಹೋಗ್ತಿರ್ತೀನಿ. ಇವರು ಹೌದೌದು ತಿಂದ್ಬಿಡ್ಬೇಡಿ ಅಂತ ಹೇಳಿರ್ತಾವೆ. ಏನು ಭೃಷ್ಟಾನ ಮಾಡಿಬಿಡಿ ಅವಳು ತಿಂದ್ಬಿಡೋದಕ್ಕೆ ಅಂತ ಇವ್ರು ಗೊಣಗ್ತಿರ್ತಾರೆ. ತಕ್ಷಣ ಬಗ್ಗೆ ಏನದು ಗೊಣಗ್ತಾ ಇದ್ದೀರಾ ಅಂತ ಕೇಳ್ತೀನಿ. ಏನಿಲ್ಲಪ್ಪ, ಏನಿಲ್ಲಮ್ಮ ನೀನು ಹೋಗು ಅಂತ ಹೇಳ್ತಾರೆ. ಸೊ ಹಂಗಾರೆ ಹೋಗ್ತೀನಿ. ಮತ್ತೆ ಇನ್ನೊಂದು ಸತಿ ಬಂದು ತಿಂದುಬಿಡಬೇಡಿ ನಿಮಗಲ್ಲ ಅದು ಅಂತ, ಅಂದರೆ ತಿನ್ನಿ ಅಂತಾನೆ ಅರ್ಥ. ಸೊ ಹೊರಟೋಗ್ತೀನಿ. ಹೋಗಿ ನಾನು ಅವಳು ಅಲ್ಲೆಲ್ಲೋ ನಿಂತ್ಕೊಂಡು ಬಚ್ಚಿಟ್ಕೊಂಡು ನೋಡ್ತಿರ್ತೀವಿ. ಅವ್ರಿಗೆ ಘಮ ವಾಸನೆ ಬರ್ತಿದ್ದೆಲ್ಲ ಅವ್ರಿಗೆ ತಿನ್ನಬೇಕು, ಟೆಂಪ್ಟೇಷನ್. ಅವಳು ನೋಡ್ಬಿಟ್ರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅಂತ ತಿಂದು ಮತ್ತೆ ಹೋಗಿ ಅದನ್ನು ಕದ್ದು ಮುಚ್ಚಿ ತಿಂದ್ಬಿಟ್ಟು ಎಲ್ಲ ಖಾಲಿ ಮಾಡಿಬಿಟ್ಟು ಇಟ್ಬಿಟ್ಟು ಮತ್ತೆ ನಾನು ಬರೋ ನಾನು ಪುಟ್ಟಿ ತಿಂದ್ಯಾ ಅಂದ್ಕೊಂಡು ಬರ್ತೀನಿ, ಬೇಕಂತಾನೆ ಬರ್ತೀನಿ. ಅದು ಬಂದಾಗ ಖಾಲಿ ಹೋಗಿರ್ತೆ. ಎಲ್ರಿ ಹೋಯ್ತು ಬಿಸಿಬೇಳೆ ಹೊತ್ತು ಅಂತೀನಿ. ನಂಗೇನು ಗೊತ್ತು, ನಿನ್ನ ಮೊಮ್ಮಗಳೇ ಬಂದು ತಿಂದ್ಬಿಟ್ಟು ಹೋಗಿರ್ಬೇಕು ಅಂತ. ಇನ್ನೂ ಅವಳು ಕೆಳಗೆ ಬಂದಿಲ್ಲ, ಅದು ಹೆಂಗ್ರಿ ತಿಂದ್ಬಿಟ್ಲು, ನೀವೇನಾರು ತಿಂದ್ರೇನ್ರಿ ಅಂತಾನೆ. ನಾನು ಹೇಳಿಲ್ವೇನೆ ಅವಳು ಮಾಡಿ ತಿನ್ನಲ್ಲ ಅಂತ, ಅದು ನಾನು ಮಾಡ್ತಾನೆ, ನಾನು ತಿಂದಿಲ್ಲ ಅಂತಂದೆ. ಆಮೇಲೆ ತಕ್ಷಣ ಸುಳ್ಳು ಹೇಳ್ಬಿಡಿ, ಇದ್ದಿದ್ದು ಬಿಸಿಬೇಳೆ ಬಾತ್ ಎಲ್ಲಿ ಅಂತ ಜೋರಾಗಿ ಕಿರ್ಸಿದ ತಕ್ಷಣ ಫೋನ್ ಉಲ್ಟಾ ಇಟ್ಕೊಂಡು ಮಾತಾಡ್ತಿರ್ತಾರೆ. ಯಾರ ಜೊತೆ ಫೋನೇ ಬಂದಿರಲ್ಲ, ಉಲ್ಟಾ ಇಟ್ಕೊಂಡು ಸರಿ ಫೋನ್ ಆದರೂ ಸರಿಯಾಗಿ ಇಟ್ಕೊಂಡು ಮಾತಾಡಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಒಳಗಡೆ ನಗ್ತೀವಿ. ಅಂದರೆ ನೋಡಿದ್ಯಾ ನಾನು ತಿನ್ನಿಸ್ಬಿಟ್ಟೆ ಅವ್ರಿಗೆ ಅಂತ. ಸೊ ಆ ಒಂದು ಇದರಲ್ಲಿ ಮಾತಾಡ್ಕೊಂಡು ಜಗಳ ಆಡ್ಕೊಂಡು ಆ ಥರ ಮಾಡ್ಕೊಂಡು ಕಾಂಪಿಟೇಷನ್ ಮಾಡಿ ಅಂತ. ಇನ್ನು ನೀವು ಹೇಳಿದ್ರಿ ನಾನು ಒಳ್ಳೆ ಅತ್ತೆ ಆಗಿದ್ದೆ ಹೀರೋಯಿನ್ಗೆ ಅಂತ. ಸೊ ಆ ಹೀರೋಯಿನ್ ಇವತ್ತು ಬಿಗ್ ಬಾಸ್ ಮನೇಲಿ ಇದ್ದಾರೆ, ಕಾವ್ಯ ಅವರು. ಅವ್ರ ಬಗ್ಗೆ ಏನು ಹೇಳ್ತೀರಾ? ಆಲ್ ದ ಬೆಸ್ಟ್ ಹೇಳ್ತೀನಿ. ಒಳ್ಳೆ ಹುಡುಗಿ, ತುಂಬ ಆಸೆಗಳು ಇಟ್ಕೊಂಡಿದ್ದಾಳೆ. ಸೊ ಗೆಲ್ಲಬೇಕು. ಶಿ ವಿಲ್ ಡೂ ಇಟ್. ಶಿ ಇಸ್ ಗುಡ್ ಎಂಟರ್ಟೈನರ್. ಅವಳು ನಮ್ಮ ಸೆಟ್ಟಲ್ಲೇ ಸಖತ್ ತಮಾಷೆ ಮಾಡ್ಕೊಂಡಿರೋಳು.
ಐ ಥಿಂಕ್ ಶಿ ವಿಲ್ ಡೂ ಎ ಗುಡ್ ಜಾಬ್. ಹೇಗಿದ್ರು ಕಾವ್ಯ ಅವರು ಸೆಟ್ಟಲ್ಲಿ ವ್ಯಕ್ತಿತ್ವ ಅವ್ರದಮ್ಮ? ಅವಳು ಹೆಂಗೆ ಅಂದರೆ ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವಳು. ಹಾಂ. ಗಲಾಟೆಗಳಾದರೆ ಕಿರ್ಚಿ ಗಲಾಟೆ ರಂಪ ರಾದಂತಾನೂ ಮಾಡೋಳು, ಕಾಮಾಗಿ ಎಲ್ಲರ ಜೊತೆ ಚೆನ್ನಾಗಿದ್ರೆ ಜಾಲಿಯಾಗಿ ಇರೋಳು. ಅಲ್ಲಿ ಸೆಟ್ಟಲ್ಲಿ ಗಲಾಟೆ ಮಾಡಿದ್ರ? ಕೆಲವೊಂದ್ಸತಿ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.